ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯೋಗ ಲಾವಣ್ಯಗೌಡ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಎಲ್ರಿಗೂ ಟಿಫನ್ ಎಲ್ಲ ಮಾಡಿ ಎಲ್ಲ ರೆಡಿ ಆಯಿತು. ಪಾಪು ಇವಾಗ ಎದ್ದಿದ್ದಾಳೆ, ಮಲ್ಕೊಂಡಿದ್ಲು. ಆವಾಗಲೇ ಒಂದ್ಸಲ ಎದ್ದಿದ್ಲು ಅವ್ರ ಅಪ್ಪ ಹೋಗ್ಬೇಕಾದ್ರೆ, ಮತ್ತು ಇವಾಗ ಒಂದ್ಸಲ ಎದ್ದಿದ್ದಾಳೆ. ನಾವು ಮಾರ್ನಿಂಗ್ ಎದ್ದು ತಿಂಡಿ ಮಾಡಿ ನಮ್ಮ ಮನೆಯವ್ರು ಡ್ಯೂಟಿಗೂ ಹೊರಟ್ರು. ಅಲ್ಲೇ ಬಾಕ್ಸ್ ಟಿಫನ್ ಹಾಕೆಲ್ಲ ಕೊಟ್ಟೆ. ನಮ್ಮ ಪಾಪು ಇವಾಗ ಎದ್ದಿದ್ದಾಳೆ ಇಲ್ಲಪ್ಪ. ಒಂದ್ಸಲ ಎದ್ದಿದ್ರು, ಮಲ್ಕೊಂಡ್ರು. ಈಗ ಎರಡನೇ ರೌಂಡ್ ಎದ್ದಿದ್ದಾರೆ. ಹಾಯ್ ಮಾಡು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ನಿದ್ದೆ ಹೊರ್ದಿಲ್ಲಪ್ಪ. ಇದಕ್ಕೆ ನಿದ್ದೆ ಹೊರ್ದಿಲ್ವಾ? ತಿಂಡಿ ಮಾಡಲ್ವಾ? ತಿಂಡಿ ಮಾಡೋಣ ಅಂತ ಟೊಮೊಟೊ ಬಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಬೇಗ ಮಾಡಬೇಕು, ಟೈಮ್ ಇಲ್ಲ, ಟೈಮ್ ಆಗಿಬಿಟ್ಟಿದೆ. ನಾನು ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದ್ದೆ, ಹಂಗಾಗಿ ಕ್ವಿಕ್ಕಾಗಿ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಎಷ್ಟು ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡ್ರು ಲೇಟ್ ಆಗಿ ಹೋಗ್ಬಿಡುತ್ತೆ. ತಿಂಡಿ ಮಾಡೋಕ್ಕೇ ಟೈಮೇ ಸಾಲಲ್ಲ, ಟೈಮ್ ಆಗಿಬಿಡುತ್ತೆ. ಬೇಗ ಬೇಗ ಮಾಡ್ತಾಯಿದ್ದೀನಿ. ಗಡಿಬಿಡಿಲಿ ಕೈಯೇ ಓಡಲ್ಲ, ಆ ಥರ ಆಗ್ಬಿಡುತ್ತೆ ಒಂದೊಂದ್ಸಲಿ ಅಂತೂ. ಅಷ್ಟು ಲೇಟ್ ಆಗಿಬಿಡುತ್ತೆ ಎಷ್ಟೇ ಬೇಗ ಮಾಡೋಕ್ಕೋದ್ರೂ. ಕ್ವಿಕ್ಕಾಗಿ ಮಾಡೋಣ, ಬೇಗ ಆಗುತ್ತೆ ರೆಸಿಪಿ ಅಂತ ಹೇಳಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಹಾಗೆ ರೈತನೂ ಮಾಡಿಕೊಂಡೆ ಪಕ್ಕ. ಮೊಸರು ಬಜ್ಜಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮೊಸರು ಬಜ್ಜಿ ಮಾಡಿದೆ. ಇವಾಗ ರೆಡಿ ಆಯಿತು ಟೊಮೊಟೊ ಬಾತು. ಟೈಮ್ ಆಲೇ ಆಗಿತ್ತು. ಈಗ ಹಾಕ್ಕೊಡ್ಬೇಕು ಬಾಕ್ಸಿಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಕ್ವಿಕ್ಕಾಗದಂದರೆ ಬೇಗ ಟೊಮೊಟೊ ಬಾತು, ರೈಸ್ ಬಾತು, ಪಲಾವು ಈ ಥರದ್ದೇ ಬೇಗ ಅಂದರೆ ಬೇಗ ಫಾಸ್ಟಾಗಿ ಆಗೋದು. ಬಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ. ಬಾಕ್ಸಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ಬಾಕ್ಸೆಲ್ಲ ಹಾಕಿ ಕೊಟ್ಟೆ. ಹೊರಡ್ತೀನಿ ಅಂತ ಹೊರಡ್ತಾ ಇದ್ದಾರೆ ಡ್ಯೂಟಿಗೆ. ನಾನು ಹಂಗೆ ಆಚೆ ಬಂದೆ ಹೋಗ್ತಿದ್ರಲ್ಲ ಅಂತ ಹೇಳಿ. ಹಂಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೀನಿ. ಏನಂದರೆ ಬೆಳಗ್ಗೆ ಆಚೆ ಹಕ್ಕಿ ಪಕ್ಷಿ ಸೌಂಡ್ ಕೇಳೋದೇ ಏನೋ ಒಂಥರ ಖುಷಿ. ಹಾಗೆ ಸ್ವಲ್ಪ ಹೊತ್ತು ಆಚೆ ಕಡೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಹೊರಟ್ರು ನಮ್ಮ ಮನೆಯವ್ರ ಡ್ಯೂಟಿಗೆ. ಇವಾಗ ಈ ಕೆಲಸ ಮಾಡಬೇಕು, ಕೆಲಸ ಇದೆ, ಇನ್ನು ಏನು ಮುಗಿಸಿಲ್ಲ. ತಿಂಡಿ ಮಾತ್ರ ಮಾಡಿ ಕಳಿಸ್ದೆ ಅವರಿಗೆ. ಪಾಪು ಇನ್ನೂ ಮಲಗಿದ್ಲು. ಇನ್ನೊಂದು ಸ್ವಲ್ಪ ಹೊತ್ತು ಎದ್ಬಿಡ್ತಾಳೆ ಅವಳು. ಅಷ್ಟರಲ್ಲಿ ಬೇಗ ಬೇಗ ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಬೇಕು. ಹಾಗೆ ವಿಡಿಯೋ ಸ್ವಲ್ಪ ಎಡಿಟ್ ಮಾಡೋದಿತ್ತು, ವಿಡಿಯೋ ಬೇರೆ ಎಡಿಟ್ ಮಾಡ್ಕೊಬೇಕು. ಇವಾಗ ಡೋರ್ ಕ್ಲೋಸ್ ಮಾಡ್ತಾಯಿದ್ದೆ ನಾನು. ಬೇಗ ಬೇಗ ವಿಡಿಯೋ ಎಡಿಟ್ ಮಾಡಿ ಕೆಲಸ ಮಾಡಬೇಕು. ಎದ್ದಿದ್ದಾಳ ಇಲ್ವಾ ಅಂತ ನೋಡ್ತಾ ಇದ್ದೆ. ಪಾಪು ಇರಲಿಲ್ಲ, ಕೆಳಗಡೆ ಓನರ್ ಮನೆಗೆ ಹೋಗಿದ್ಲು, ಆಟ ಆಡ್ತಾಯಿದ್ಲು. ಅಷ್ಟರಲ್ಲಿ ಬೇಗ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಕಸ ಗುಡಿಸ್ತಾ ಇದ್ದೆ ನಾನು. ಆಚೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ಲು ಪಕ್ಕದ ಮನೆ ಮಕ್ಕಳ ಜೊತೆ. ಅಲ್ಲಿ ಆಮೇಲೆ ಕೆಳಗೆ ಹೋಗ್ತೀನಿ ಅಂತ ಹೇಳಿ ಅವಕ್ಕ ಕರೀತು ಅಂತ ಹೋದ್ಲು. ಓನರ್ ಮಗಳ ಹತ್ರ ಆಟ ಆಡ್ತಾಯಿದ್ಲು ಕೆಳಗೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಫ್ರೆಶ್ ಅಪ್ ಆಗಿ. ತಿಂಡಿ ಮಾಡಿ ಬಾ ಪಾಪ ಅಂತ ಕರೆದ್ರೂ ಬರಲಿಲ್ಲ, ಅಲ್ಲೇ ಆಟ ಆಡ್ತಾಯಿದ್ಲು ಕೆಳಗೆ. ಟೊಮೊಟೊ ಬಾತ್ ಬೇಡ ನನಗೆ ಚಪಾತಿ ಬೇಕು ಅಂತ ಹೇಳಿ ಅಲ್ಲೇ ಅವ್ರ ಮನೆಯಲ್ಲೇ ತಿಂಡಿ ಮಾಡ್ಕೊಂಡು ಬಂದ್ಲು. ಅಷ್ಟರಲ್ಲಿ ರಯ್ಯ ಬಂದಿದ್ರು. ಯಾರಿಗೆ ಮ್ಯಾಗಿ ಮಾಡ್ತಿರೋದು? ನನಗೆ. ನಿಂಗ? ಇಲ್ಲಪ್ಪ, ನಾನು ನಿಂಗೆ ಕೊಡಲ್ಲ. ನನಗೆ ಮಾಡ್ತಾ ಇರೋದು ಮ್ಯಾಗಿ, ನಿನಗೆ ಕೊಡಲ್ಲ. ಮ್ಯಾಗಿ ಮ್ಯಾಗಿ ಸೂಪರ್ ಮ್ಯಾಗಿ. ಯಾಮಿ ಯಾಮಿ. ನಿಂಗೆ ಮ್ಯಾಗಿ ಇಷ್ಟನಾ? ನಿಂಗೆ ಮಾಡ್ತಾ ಇಲ್ಲ ಅದ್ವಿತ, ಇವಾಗ ನನಗೆ ಮಾಡ್ತಾ ಇರೋದು. ಅದಕ್ಕೆ ಜಾನಿ ಜಾನಿ ಪಪ್ಪ ಹೇಳ್ಕೊಡ್ತೀನಿ. ಜಾನಿ ಜಾನಿ ಪಪ್ಪಿ ಪಪ್ಪ ಅಪ್ಪನೇ ಮಾತಾ. ಆಮೇಲೆ ಇನ್ನೊಂದ್ಸಲಿ ಹೇಳು. ವಾಟ್ ಈಸ್ ಯುವರ್ ನೇಮ್? Johnny Papa. No. What is your name? My name is Advita. ಮ್ಯಾಗಿ ಮಾಡ್ತಾ ಇದ್ವಿ. ಮ್ಯಾಗಿ ಕೇಳಿದ್ಲು, ಮಲ್ಕೊಂಡಿದ್ವಿ, ಸ್ವಲ್ಪ ಹೊತ್ತಿದ್ಲು, ರೆಸ್ಟ್ ಮಾಡಿದ್ವಿ. ಇವಾಗ ಮ್ಯಾಗಿ ಕೇಳ್ತಾ ಇದ್ದಾಳೆ. ಮ್ಯಾಗಿ ಮಾಡ್ತಾ ಇದ್ದೀವಿ. ಹಂಗೆ ಪಾತ್ರೆ ಬೇರೆ ವಾಶ್ ಮಾಡಬೇಕು, ಪೂಜೆ ಮಾಡಬೇಕು ಸಂಜೆ.
ಹಂಗೆ ಬೇಳೆ ಸಾಂಬಾರು ಮಾಡಿದ್ದೆ ಪಕ್ಕದಲ್ಲಿ. ನೋಡಿ ಯಾವಾಗಲೂ ಎಡ್ಬಿಟ್ಟು ಬಿಸಿ ತಾಗಿ ಕೈಯೇ ಸುಟ್ಬಿಡ್ತು ಸ್ವಲ್ಪ. ಯಾವಾಗಲೂ ಹಿಂಗೆ ಕೈ ಸುಟ್ಕೊತಾ ಇರ್ತೀನಿ ನಾನಂತೂ. ಮ್ಯಾಗಿ ಮಾಡಿದ್ದೀನಿ, ಇವಾಗ ಅವಳಿಗೆ ಹಾಕ್ಕೊಡ್ಬೇಕು. ನಾನು ಸ್ವಲ್ಪ ಪಾತ್ರೆ ವಾಶ್ ಮಾಡೋದೆಲ್ಲ ಇದೆ, ಪಾತ್ರೆ ವಾಶ್ ಮಾಡಬೇಕು. ಮ್ಯಾಗಿ ರೆಡಿ ಆಗಿದೆ ನೋಡ್ಬೋದು. ಮ್ಯಾಗಿ ಹಾಕ್ಕೊಟ್ಟು ಇನ್ನು ಮಿಕ್ಕಿದ ಕೆಲಸ ಮಾಡಿ. ಮ್ಯಾಗಿ ತಿಂತೀಯಾ? ತೀಟೆ ಮಾಡಬಾರ್ದು. ಅಲ್ಗೆ ಹಾಕ್ಕೊಡ್ತೀನಿ, ಕುಚ್ಚು. ಹಾಕೊಂಬರ್ತೀನಿ, ಅಲ್ಲಿ ಕುತ್ಕೊಂಡಿರು. ಮುಟ್ಬಾರ್ದು, ನಾನು ಹಾಕ್ಕೊಡ್ತೀನಿ. ಇಪ್ಪಿ ನೂಡಲ್ಸ್ ಮಾಡಿದ್ದು ನಾನು, ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡಬೇಕು. ಮಾಡಿದ್ದಾಯಿತು, ಇವಾಗ ಹಾಕ್ಕೊಡ್ತಾ ಇದ್ದೀನಿ. ಜೊತೆಗೆ ಹಂಗೆ ಸೌತೆಕಾಯಿ ಕೇಳಿದ್ಲು, ಸೌತೆಕಾಯಿ ಕಟ್ ಮಾಡಿ ಸೌತೆಕಾಯಿನೂ ಹಾಕಿ ಮ್ಯಾಗಿ ಹಾಕಿ ಕೊಡ್ತಾಯಿದ್ದೀನಿ. ಇವಾಗ ನಾನು ತಿಂದ್ಬಿಟ್ಟು ನೆಕ್ಸ್ಟು ಕೆಲಸ ಮಾಡಬೇಕು. ನನಗೊಂದು, ನನ್ನ ಪಾಪಗೊಂದು ಕೊಡಿ, ಸ್ಪೂನ್ ಕೊಡಿ. ಬಿಸಿ ಬಿಸಿ ನಂಗೆ ಕೊಡ್ತೀಯಾ? ಲಡ್ ಮನೆ ಚೆನ್ನಾಗಿ ಮಾಡಿಕೊಟ್ಟೈತಮ್ಮ. ಖುಷಿ ಆಯ್ತಾ? ಖುಷಿ ಆಯಿತು. ಮಮ್ಮಿಗೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್. ಲವ್ ಯು. ಲವ್ ಯು. Yummy, yummy. ಹಿಂಗೆ ಸುತ್ತಬೇಕು. ಹಿಂಗೆ ಸುತ್ತಬೇಕು, ಆಮೇಲೆ ಹಿಂಗೆ ತಿನ್ಬೇಕು. ನೋಡಿ ಗಾಯ್ಸ್, ಮ್ಯಾಗಿ ತಿಂತಾ ಇದ್ದೀವಿ. ಸೂಪರ್ ಆಗೈತೆ ಇಪ್ಪಿ ನೂಡಲ್ಸು. ನಿಂಗೆ ಇಷ್ಟ ಆಯ್ತಾ ಮನೆ? ಕೆಲಸ ಬೇರೆ ಮಾಡ್ಬೇಕು, ಕೆಲಸ ಬೇರೆ ಮಾಡಿದ. ಹೊಟ್ಟೆ ಹಸ್ಬಿಟ್ಟಿತ್ತು, ತಿಂತಾ ಇದ್ದೆ ನಾನು. ನಾನೇನು ಕೇಳಲೇ ಇಲ್ಲ, ಚೆನ್ನಾಗೈತೆ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ. ನಾನು ನೆಲ ಒರೆಸ್ತಾ ಇದ್ದೆ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ. ನೋಡಿ ನಾನು ಒರೆಸ್ತೀನಿ ಅಂತ ಬಂದು ಈಸ್ಕೊಂಡು ನೆಲ ಒರೆಸ್ತಾ ಇದ್ದಾಳೆ. ಯಾವ ಥರ ಒರೆಸ್ತಾ ಇದ್ದಾಳೆ ಅಂತ ಅವಳೇ ಮಾಡಿಕೊಟ್ಬಿಡ್ತಾಳೆ. ನನಗೇನು ಟೆನ್ಷನ್ನೇ ಇಲ್ಲ, ಕೆಲಸನೆಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾಳೆ. ನಾನು ಏನಾದರೂ ಕೆಲಸ ಮಾಡ್ತಿದ್ರೆ ನಾನು ಮಾಡ್ತೀನಿ ಕೊಡು ಮಮ್ಮಿ ಅಂತ ಬರ್ತಾ ಇರ್ತಾಳೆ. ಯಾಕೋ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾಯಿಲ್ಲ, ಒಂಥರ ಹುಷಾರು ತಪ್ಪದಂಗೆ, ಜ್ವರ ಬಂದಂಗೆ ಆಗ್ತಾಯಿದೆ. ಯಾಕೋ ಒಂಥರ ತಲೆಯೆಲ್ಲ ಪೇಯ್ನ್ ಆಗ್ತಾಯಿದೆ. ವ್ಲಾಗ್ ಕಂಟಿನ್ಯೂನೇ ಮಾಡಲಿಲ್ಲ ಇವತ್ತು ನಾನು. ನಾಳೆ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು, ದೇವ್ರ ಪಾತ್ರೆ ತೊಳಿಬೇಕು. ಹಂಗಾಗಿ ಸ್ನಾನ ಎಲ್ಲ ಮಾಡಿದೆ, ಬಟ್ ಆಗಲೇ ಇಲ್ಲ ನನ್ನ ಕೈಯಲ್ಲಿ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಇವಾಗ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಫೋಟೋ ಎಲ್ಲ ಒರೆಸಿ ಈಗ ದೇವ್ರ ಪಾತ್ರೆ ತೊಳಿತಾ ಇದ್ದೀನಿ. ಮಾರ್ನಿಂಗ್ ಅಷ್ಟೊತ್ತಿಗೆ ಎದ್ದು ಮಾರ್ನಿಂಗ್ ಸಾಲ್ಟ್ ದೀಪ ಹಚ್ಚಬೇಕು, ಬೇಗ ಪೂಜೆ ಮಾಡೋದ್ರಿಂದ ಇವಾಗಲೇ ದೇವ್ರ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಬೆಳಗ್ಗೆ ಅಷ್ಟು ಬೇಗ ಆಗಲ್ಲ, ಬೇಗ ಪೂಜೆ ಮಾಡಬೇಕು ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ತೊಳಿತಾ ಇದ್ದೀನಿ. ನನ್ನ ಕೈಲಿ ಆಗ್ತಾ ಇರಲಿಲ್ಲ, ತುಂಬ ಅಂದರೆ ತುಂಬ ತಲೆನೋವ್ತಿತ್ತು. ಆದರೂ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಬಿಡೋಣ ಬೆಳಗ್ಗೆ, ಇನ್ನು ಆಗಲ್ಲ ಅಂತ ಹೇಳಿ ಮತ್ತೆ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೆ. ಸ್ವಲ್ಪ ಟೈಮ್ ರೆಸ್ಟ್ ತಗೊಂಡು
ನನ್ನ ಕೈಲಿ ಊಟ ಮಾಡೋಕ್ಕೂ ಆಗ್ತಾಯಿಲ್ಲ, ನೀವೇ ಊಟ ಮಾಡಿಬಿಡ್ರಿ ಅಂತ ಹೇಳಿದೆ. ಪಾಪ ನಮ್ಮ ಮನೆಯವರು ಅವರು ಊಟ ಮಾಡ್ಕೊಂಡು ಪಾಪಗೆ ಊಟ ಮಾಡಿಸ್ತಾಯಿದ್ರು. ನೋಡಿ ಆ ಸಾಂಗ್ ಹಾಕಿದ್ರು, ಹಂಗಾಗಿ ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಅಂತ ಹೇಳಿ. ಅಮ್ಮ ಡ್ಯಾನ್ಸ್ ಮಾಡ್ತೀನಿ ನಾನು, ವಿಡಿಯೋ ಮಾಡಮ್ಮ ಅಂತ ಹೇಳ್ತಾಯಿದ್ಲು. ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದು ಊಟ ಮಾಡ್ತೀನಿ ಅಂತ ಹೇಳಿದ್ಕೆ ಅವರು ಊಟ ಮಾಡ್ಕೊಂಡು ಪಾಪಗೆ ಊಟ ಮಾಡಿಸ್ತಾಯಿದ್ರು. ಅಲ್ಲೂ ತಿಂದಿಲ್ಲ ಸರಿ, ಒಂದು 3 ತುತ್ತೇನೋ ತಿಂದು ಅದೇ ಸುಮ್ಮನಾಗಿದ್ದಾಳೆ ಆಟ ಆಡಿಕೊಂಡು. ಅವಳಿಗೆ ಸಾಂಗ್ ಹಾಕ್ಬಿಟ್ಟೆ ಡ್ಯಾನ್ಸ್ ಮಾಡೋದು ಅಂದರೆ ತುಂಬ ಇಷ್ಟ, ಹಂಗಾಗಿ ಸಾಂಗ್ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ನೋಡಿ. ವಿಡಿಯೋ ಮಾಡೋದು ನೋಡಿದ್ರೆ ನಿಮಿಷ ಸುಮ್ಮನಾಗ್ಬಿಡ್ತಾಳೆ, ತಿರ್ಗಿ ಆಮೇಲೆ ಮತ್ತೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇರ್ತಾಳೆ. ಹೆಂಗೋ ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ರು. ನಾನು ಅಷ್ಟರಲ್ಲಿ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ಅನ್ನ ಮತ್ತು ಬೇಳೆ ಸಾಂಬಾರು ಮಾಡಿದ್ದೆ ತರಕಾರಿ ಹಾಕಿ. ಸ್ವಲ್ಪ ಖಾರ ಆಗಿಬಿಟ್ಟಿತ್ತು, ಹಂಗೂ ಬೇಡ ಅಂತ ಇದ್ಲು. ಹೆಂಗೋ ತಿಂದ್ಲು ಸ್ವಲ್ಪ. ನೋಡಿ ಮತ್ತೆ ಡ್ಯಾನ್ಸ್ ಮಾಡ್ತಾನೆ ಇದ್ದಾಳೆ. ಅಪ್ಪ ಫೈನಲಿ ಮುಗೀತು ದೇವ್ರ ಸಾಮಾನು ತೊಳೆಯೋದು. ನನಗೆ ದೇವ್ರ ಸಾಮಾನು ತೊಳೆಯೋದು ಅಂದ್ರೇ ಸ್ವಲ್ಪ ಕಷ್ಟ, ಜಾಸ್ತಿ ಟೈಮ್ ಹಿಡಿಯುತ್ತಲ್ಲ. ಅಷ್ಟು ನಿಂತ್ಕೊಂಡು ತೊಳಿಬೇಕಾದ್ರೆ ಬೆನ್ನೇ ನೋವು ಬಂದುಬಿಟ್ಟಿರುತ್ತೆ. 1 ಅವರ್ ಆದರೂ ಬೇಕು ಮಿನಿಮಮ್ ನನಗೆ ನೀಟಾಗಿ ಕ್ಲೀನ್ ಮಾಡೋಕ್ಕೆ. ಹುಣಸೆಹಣ್ಣು ಹಾಕಿ ನೀಟಾಗಿ ತೊಳೆದು ಆಮೇಲೆ ವಿಮ್ ಜೆಲ್ಲಲ್ಲಿ ತೊಳೆದ್ರೆ ನೀಟಾಗಿ ವಾಶ್ ಆಗುತ್ತೆ ದೇವ್ರ ಪಾತ್ರೆ. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಡ್ತಾಯಿದ್ರು, ನಾನೆಲ್ಲ ಹಂಗೆ ತೊಳೆದು ಒರೆಸಿಡ್ತಾ ಇದ್ದೆ. ತೊಳೆದಿಂದೇ ಒರೆಸ್ಲಿಲ್ಲ ಅಂದರೆ ಎಲ್ಲ ಚುಕ್ಕೆ ಚುಕ್ಕೆ ಆಗಿಬಿಡುತ್ತೆ. ಎಲ್ಲ ನೀಟಾಗಿ ಜೋಡಿಸ್ಬಿಡೋಣ, ಮಾರ್ನಿಂಗ್ ಎದ್ದರೆ ಬೇಗ ಪೂಜೆ ಮಾಡ್ಬೋದು ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಮತ್ತು ಗುರುವಾರ ಆಗಿತ್ತಲ್ಲ ಇವತ್ತು, ಹಂಗೆ ಪೂಜೆ ಮಾಡೋಣ ರಾಯರಿಗೆ ಅಂತ ಹೇಳಿ ಸಿಂಪಲಾಗಿ ಹಂಗೆ ಎಲ್ಲ ಕ್ಲೀನ್ ಮಾಡಿದ್ನೆಲ್ಲ ಫೋಟೋಗೆಲ್ಲ ಬಟ್ಟಿಟ್ಟು ಹಾಗೆ ಹೂ ಮುಡಿಸಿ ಸಾಂಬ್ರಾಣಿ ಹಚ್ಚಿದ್ದೆ. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ 10:30 ಆಗಿಬಿಟ್ಟಿತ್ತು. ಅವಾಗ ಸ್ವಲ್ಪ ಊಟ ಮಾಡೋಣ ಅಂತ ಬಂದೆ. ಸಾಕಾಗಿದ್ದಕ್ಕೂ ಅದಕ್ಕೂ ಊಟ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ. ಸ್ವಲ್ಪ ತಿಂದು ಮಲ್ಕೊಳ್ಳೋಣ, ಬೆಳಗ್ಗೆ ಬೇರೆ ಅಷ್ಟೊತ್ತಿಗೆ ಎದ್ದೇಳ್ತೀನಲ್ಲ ಅಂತ ಹೇಳಿ ತಿಂತಾಯಿದ್ದೆ. ಆಪಲ್ ಕಟ್ ಮಾಡಿಕೊಟ್ಟಿದ್ರು ನಮ್ಮ ಮನೆಯವರು, ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಹಂಗೂ 1-2 ತುತ್ತು ಬಾರಪ್ಪ ತಿನ್ನು ಅಂತ ಹೇಳಿ ಮಲ್ಕೊಳಕ್ಕೆ ಹೋಗಿದ್ಲು ಅವಳು ಅವ್ರ ಅಪ್ಪನ ಜೊತೆ. ಹಂಗೂ ಕರ್ಕೊಂಬಂದು ಸ್ವಲ್ಪ ತಿನ್ನು ಅಂತ ಹೇಳಿ ತಿನ್ನಿಸ್ತಾ ಇದ್ದೆ. 1-2 ತುತ್ತು ತಿನ್ನಲೇ ಇಲ್ಲ ನೋಡಿ. ಯಾವಾಗ ತಲೆ ಬಾಚಿ ನಾನು ನೀಟಾಗಿ ಜುಟ್ಟು ಹಾಕಿದ್ರು ರಬ್ಬರ್ ಬಿಚ್ಚಿ ಎಸೆಯೋದು. ದಿನಕ್ಕೆ ಅದೆಷ್ಟು ರಬ್ಬರ್ ಎಸಿತಾಳೋ ನೋಡಿ. ಮತ್ತೆ ಆ ಕರ್ಲಿ ಹೆಸರತ್ಗೂ ಎಲ್ಲ ಕೂದಲು ಮುಂದೆನೇ ಬರುತ್ತೆ ನೋಡಿ. ಅವ್ರ ಪಾಪ ವಿಡಿಯೋ ಮಾಡ್ತಾ ಇದ್ರಲ್ಲ, ಹೋಗಲ್ ಜೋಬಲ್ಲಿ ಏನೋ ಇತ್ತು ಅಂತ ಹೇಳಿ ಎತ್ಕೊತಾ ಇದ್ದಾಳೆ. ಖರ್ಚಿಪೇನೋ ಇಟ್ಲು ಜೋಬಿಗೆ, ತಾಪ ಅಂತ ಹೇಳಿ. ನನಗೆ ಊಟ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ನಿಧಾನಕ್ಕೆ ಹಂಗೆ ಕುತ್ಕೊಂಡು ಸ್ವಲ್ಪ ಹೊತ್ತು ತಿಂತಾ ಇದ್ದೆ. ಊಟ ಎಲ್ಲ ಆಯಿತು. ಆಪಲ್ ಕೊಟ್ಟಿದ್ರೆಲ್ಲ ತಿಂತಾ ಅಲ್ಲಿಂದ ಸ್ವಲ್ಪ ಹೊತ್ತು ಕುಂತಿದ್ದೆ. ನಿದ್ದೆ ಬೇರೆ ಎಳಿತಾ ಇತ್ತು. ಆಪಲ್ ತಿಂದ್ಬಿಟ್ಟು ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ತಿನ್ನಪ್ಪ ಅಂದರೆ ಅದನ್ನು ತಿಂತಾ ಇರಲಿಲ್ಲ. ತಿನ್ಸೋಕೆ ಹೋದರೆ ಅದೇ ಉಗೀತಾ ಇದ್ಲು. ನಿದ್ದೆ ಬೇರೆ ಬಂದಿತ್ತು ಅವಳಿಗೆ. ಮಲಗ್ಸೋಣ ಅಂತ ಹೇಳಿ ತಿನ್ನಿಸ್ಬಿಟ್ಟು ಕರ್ಕೊಂಡೋಗ್ಬೇಕು ಇವಾಗ. ನೈಟ್ ಎಷ್ಟೊತ್ತಾದರೂ ಎದ್ದಿರ್ತಾಳೆ ಬೇಕಾದ್ರೆ. ಮಾರ್ನಿಂಗ್ ಮಾತ್ರ ಒಂದು 8 ಗಂಟೆ 8:30 ಅಷ್ಟೊತ್ತವರೆಗೂ ಮಲಗಿಸ್ಬೇಕು. ನೈಟ್ ಬೇಕಾದ್ರೆ 11:30ವರೆಗೂ ಎದ್ದಿರ್ತಾಳೆ. ನಾವು ಇಷ್ಟೊತ್ತಾದರೂ ಎದ್ದಿದ್ದಾಳೆ. 11:30 ಟೈಮು, ಇನ್ನೂ ಎದ್ದೇ ಇದ್ದಾಳೆ. ಫ್ಲೈನ್ ಕಿಸ್ ಕೊಟ್ಟು ಬಾಯ್ ಮಾಡ್ತಾ ಇದ್ದಾಳೆ. ಅವ್ರ ಅಪ್ಪ ಅಲ್ಲೇ ಮಲ್ಕೊಂಡಿದ್ರು. ಮಲ್ಕೋ ಹೋಗಪ್ಪ ಅಂದ್ರೂ ಇಲ್ಲೇ ನನ್ನ ಜೊತೆನೇ ಕುಂತಿದ್ದಾಳೆ ನೋಡಿ. ಟೈಮ್ ಆಗಲೇ 11:45 ಆಗಿತ್ತು. ಮಲ್ಕೊಳ್ಳೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ ನಾವು. ಟಯರ್ಡ್ ಆಗಿದ್ದೆಲ್ಲ, ಬೆಳಗ್ಗೆ ಬೇಗ ಎದ್ದೇಳಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.